ಓ ಮನಸೆ ಅಂಜಲಿ ಸೂರ್ಯ ಸುಮಧುರ ಪ್ರೇಮ ಕಾವ್ಯ ಭಾಗ 59. ಸಿರಿ ಮತ್ತು ಅವಳ ಅಪ್ಪ ಅಮ್ಮ ಸೂರ್ಯವರ್ಧನ್ ಮ್ಯಾನ್ಷನ್ ಕಡೆ ಹೊರಟಿದ್ರು. ಈ ಕಡೆ ಚೇತನ್ ರಾಮ್ ಕೂಡ ವಿಜಯ್ ಸೂರ್ಯನ ಅರಿಶಿಣದ ಶಾಸ್ತ್ರಕ್ಕೆ ಅವನ ಮನೆಗೆ ಹೊರಟಿದ್ದ. ಸೂರ್ಯವರ್ಧನ್ ಮ್ಯಾನ್ಷನ್ನಲ್ಲಿ ಸಂತೋಷ ಸಂಭ್ರಮ ತುಂಬಿ ತುಳುಕ್ತಾ ಇತ್ತು. ಈವೆಂಟ್ ಮ್ಯಾನೇಜ್ಮೆಂಟ್ನವರು ಅದ್ಭುತವಾಗಿ ಸ್ಟೇಜ್ನ ಡೆಕೋರೇಟ್ ಮಾಡಿದ್ರು. ಅರಿಶಿಣದ ಶಾಸ್ತ್ರಕ್ಕೆ ಇಷ್ಟೊಂದು ಖರ್ಚು ಮಾಡೋ ಅವಶ್ಯಕತೆ ಇದೆಯಾ ಅನ್ನೋ ಹಾಗೆ ಅಲ್ಲಿ ಅದ್ಧೂರಿತನ ಎದ್ದು ಕಾಣಿಸ್ತಾ ಇತ್ತು. ಅದನ್ನು ನೋಡ್ತಾ ಇದ್ರೆ ಶಾರ್ವರಿ ಹೊಟ್ಟೆನಲ್ಲಿ ಯಾರೋ ಮೆಣಸಿನ್ಕಾಯಿನ ನುರಿತಾ ಇದ್ದಾರೇನೋ ಅನ್ನೋ ಹಾಗೆ ಆಗ್ತಾ ಇತ್ತು. ಅವಳು ಅವರ ಅಪ್ಪನಿಗೆ ಕಾಲ್ ಮಾಡಿದ್ಲು. ಡ್ಯಾಡ್, ಎಲ್ಲಿದ್ದೀರಾ? ಏನು ಮಾಡ್ತಾ ಇದ್ದೀರಾ? ಇಲ್ಲಿ ಎಲ್ಲರೂ ಸಂಭ್ರಮದಿಂದ ಮದುವೆ ತಯಾರಿ ಮಾಡ್ತಾ ಇದ್ದಾರೆ. ಇನ್ನು 2 ದಿನ ಕಳೆದ್ರೆ ನನ್ನ ವಿಜಯ್ ಮದುವೆ. ಆದರೆ ನೀವು ಏನೋ ಮಾಡದೆ ಸುಮ್ಮನೆ ಹೀಗೆ ಕೂತಿದ್ದೀರಾ ಅಂತ ಕೇಳಿದ್ಲು. ಆಗ ಮಲ್ಲಿಕಾರ್ಜುನ್, ಇಲ್ಲ ಮಗಳೇ, ನಾನು ನನ್ನ ಪ್ರಯತ್ನ ಮಾಡ್ತಾ ಇದ್ದೀನಿ, ನೀನು ತಲೆ ಕೆಡಿಸ್ಕೋಬೇಡ. ನಾನು ಮದುವೆ ನಿಲ್ಲಿಸೋ ಎಲ್ಲ ಪ್ರಯತ್ನನೂ ಮಾಡ್ತಾ ಇದ್ದೀನಿ, ಯು ಡೋಂಟ್ ವರಿ ಮಗಳೇ ಅಂದ. ಆದರೆ ಶಾರ್ವರಿಗೆ ಸಮಾಧಾನ ಆಗಲಿಲ್ಲ. ಏನು ಮಾಡ್ತಿದ್ದೀರಾ ಡ್ಯಾಡ್? ಮೊನ್ನೆ ಏನೋ ಪ್ಲ್ಯಾನ್ ಮಾಡಿದ್ದೀನಿ ಅಂದ್ರಿ, ಆದರೆ ಅದು ಫ್ಲಾಪ್ ಆಯಿತು. ಈಗ ನೋಡಿದ್ರೆ ನೀವಿನ್ನೂ ಇಲ್ಲಿಗೆ ಬಂದೇ ಇಲ್ಲ, ಆದರೂ ಮದುವೆ ನಿಲ್ಲಿಸ್ತೀನಿ ಅಂತ ಹೇಳ್ತಾ ಇದ್ದೀರಾ. ಇದೆಲ್ಲ ಹೇಗೆ ನಡೆಯುತ್ತೆ ಡ್ಯಾಡ್? ಇಲ್ಲಿ ಇವರೆಲ್ಲರ ಸಂಭ್ರಮ ನೋಡ್ತಾ ಇದ್ರೆ ಎಲ್ರನ್ನೂ ಗನ್ ತಗೊಂಡು ಶೂಟ್ ಮಾಡೋಣ ಅನ್ನೋ ಅಷ್ಟು ಸಿಟ್ಟು ಬರ್ತಾ ಇದೆ ಅಂದ್ಲು ಕೋಪದಲ್ಲಿ. ಇಲ್ಲಿ ಯಾರಿಗೂ ನನ್ನ ಬಗ್ಗೆ ಕಾಳಜಿ ಇಲ್ಲ, ಯಾರೂ ನನ್ನನ್ನು ಪ್ರೀತಿ ಮಾಡಲ್ಲ. ಅತ್ತೆಗೂ ನನ್ನ ಬಗ್ಗೆ ಇದ್ದ ಪ್ರೀತಿ ಕಡಿಮೆ ಆಗಿದೆ ಅನ್ನಿಸ್ತಿದೆ. ಎಲ್ಲರೂ ಅವಳನ್ನು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದಾರೆ. ಇನ್ನು ಮದುವೆ ಒಂದು ಮುಗಿದು ಹೋದರೆ ಅವಳು ಅಧಿಕೃತವಾಗಿ ಈ ಮನೆಗೆ ಸೊಸೆ ಆಗ್ತಾಳೆ. ಆಮೇಲೆ ನಾನು ಇದ್ರೂ ಸತ್ರೂ ಏನು ಪ್ರಯೋಜನ ಆಗಲ್ಲ. ಪ್ಲೀಸ್ ಈ ಮದುವೆ ನಿಲ್ಲಿಸೋದಕ್ಕೆ ಏನಾದರೂ ಮಾಡಿ ಡ್ಯಾಡ್. ನೀವೇನು ಮಾಡಿಲ್ಲ ಅಂದರೆ ನಾನೇ ಏನಾದರೂ ಮಾಡ್ತೀನಿ ಅಂದ್ಲು. ಕೂಲ್ ಡೌನ್ ಮಗಳೇ, ನಾನು ಏನಾದರೂ ಮಾಡ್ತೀನಿ, ಆದರೆ ಅವರ ಹಣೆ ಬರಹ ಚೆನ್ನಾಗಿದೆ. ಏನೇ ಮಾಡಿದ್ರೂ ತಪ್ಪಿಸ್ಕೋತಾ ಇದ್ದಾರೆ. ಅವಳನ್ನು ಕೊಂದಾದರೂ ವಿಜಯ್ ಜೊತೆ ನಿನ್ನ ಮದುವೆ ಮಾಡ್ತೀನಿ, ತಲೆ ಕೆಡಿಸ್ಕೋಬೇಡ, ನೀನೇನು ವರಿ ಮಾಡ್ಕೋಬೇಡ. ಈ ಮದುವೆ ನಡೆಯುತ್ತೆ, ಆರಾಮಾಗಿ ಓಡಾಡ್ಕೊಂಡಿರೋ ಮಗಳೇ ಅಂತ ಮಲ್ಲಿಕಾರ್ಜುನ್ ತನ್ನ ಮಗಳಿಗೆ ಹೇಳ್ತಾ ಇದ್ದ. ಡ್ಯಾಡ್, ನೀವು ಇದು ಲಾಸ್ಟ್ ವಾರ್ನಿಂಗ್ ಅಂತ ಬೇಕಾದರೂ ಅಂದ್ಕೊಳ್ಳಿ, ಆದರೆ ನನಗೆ ವಿಜಯ್ ಬೇಕೇ ಬೇಕು. ಅವನಿಲ್ಲ ಅಂದರೆ ನಾನು ಬದುಕೋದೇ ಇಲ್ಲ. ನಿಮಗೆ ನಿಮ್ಮ ಮಗಳ ಜೀವನ ಬೇಕು ಅಂದರೆ, ಜೀವ ಬೇಕು ಅಂದರೆ ನಾನು ವಿಜಯ್ನ ಮದುವೆ ಆಗಲೇಬೇಕು ಅಂತ ಹೇಳಿ ವಾರ್ನಿಂಗ್ ಟೋನ್ನಲ್ಲಿ ಅವರಪ್ಪನಿಗೆ ಎಚ್ಚರಿಕೆ ಕೊಟ್ಟಳು. ಹಾಗೆಲ್ಲ ಮಾಡಬೇಡ ಮಗಳೇ, ನಾನೇನಾದರೂ ಒಂದು ಮಾಡ್ತೀನಿ ಅಂತ ಹೇಳಿ ಮಲ್ಲಿಕಾರ್ಜುನ್ ಕಾಲ್ ಕಟ್ ಮಾಡ್ದ. ಅವರು ಮಾತಾಡ್ತಿದ್ದದ್ದನ್ನು ಕೇಳಿಸ್ಕೊಂಡಿದ್ದಂತಹ ಮಲ್ಲಿಕಾರ್ಜುನ್ ಹೆಂಡತಿ, ಅಲ್ಲ ರೀ, ಮಗಳಿಗೆ ಬುದ್ಧಿ ಹೇಳೋದನ್ನು ಬಿಟ್ಟು ನೀವು ಅವಳ ತಾಳಕ್ಕೆ ಕುಣಿತಾ ಇದ್ದೀರಾ, ಇದ್ರ ಪರಿಣಾಮ ಕೆಟ್ಟದಾಗಿರುತ್ತೆ ಅಂದ್ಲು. ಮುಚ್ಚೆ ಬಾಯಿ, ನೀನು ಒಬ್ಳು ತಾಯಿನ? ಅಲ್ಲಿ ನಿನ್ನ ಮಗಳು ವಿಜಯ್ ಸಿಗಲಿಲ್ಲ ಅಂದರೆ, ಅವನ ಜೊತೆ ಮದುವೆ ಮಾಡಿಸಿಲ್ಲ ಅಂದರೆ ಸಾಯ್ತೀನಿ ಅಂತ ಹೇಳ್ತಿದ್ದಾಳೆ. ಆದರೆ ನೀನು ಅವಳ ಬಗ್ಗೆ ಯೋಚನೆನೇ ಇಲ್ಲದೆ ಈ ಥರ ಮಾತಾಡ್ತಾ ಇದೀಯಾ? ಅವಳ ಹಠದ ಬಗ್ಗೆ ಗೊತ್ತಿದ್ದು ಅವಳ ತಾಯಿಯಾಗಿ ನೀನು ಈ ಥರ ನಡ್ಕೊಳ್ಳೋದು ಸರಿ ಅನಿಸುತ್ತಾ? ಅವಳು ನಿನ್ನ ಮಗಳು ಕಣೆ, ಅವಳಿಗೆ ಸಪೋರ್ಟ್ ಮಾಡು. ಅದನ್ನು ಬಿಟ್ಟು ನನಗೆ ಪಾಠ ಮಾಡೋದಕ್ಕೆ ಬರಬೇಡ ಅಂತ ಹೆಂಡತಿಯ ಮೇಲೆ ಕೆಂಡ ಕಾರ್ದ ಮಲ್ಲಿಕಾರ್ಜುನ್. ಹೌದು ರೀ, ನಾನು ತಾಯಿಯಾಗಿರೋದಕ್ಕೆ ಹೇಳ್ತಾ ಇರೋದು. ಅವಳು ತಪ್ಪು ಮಾಡ್ತಾ ಇದ್ದಾಳೆ, ನೀವು ಅದಕ್ಕೆ ಸಪೋರ್ಟ್ ಮಾಡಬೇಡಿ ಅಂತ. ಅಲ್ಲಿ ಮದುವೆ ಹೇಗೆ ನಡೀತಿದೆ, ಯಾವ ಕಾರಣಕ್ಕೆ ನಡೀತಾ ಇದೆ ಅಂತೆಲ್ಲ ಗೊತ್ತಿದ್ರೂ ನೀವು ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮಗೆ ಆಸ್ತಿ ಮಾತ್ರ ಕಾಣಿಸ್ತಾ ಇದೆ, ಅದರ ಜೊತೆಗೆ ನಿಮ್ಮ ಮಗಳ ಹಠ ಕಾಣಿಸ್ತಾ ಇದೆ. ಆದರೆ ನನಗೆ ನನ್ನ ಮಗಳ ಜೀವನ ಬೇಕು. ವಿಜಯ್ ಅವಳನ್ನು ಯಾವತ್ತೂ ಒಪ್ಕೊಳ್ಳಲ್ಲ. ಹಾಗಾಗಿ ಅವಳಿಗೆ ಏನು ಒಳ್ಳೆಯದೋ ಅದ್ರ ಬಗ್ಗೆ ಯೋಚನೆ ಮಾಡಿ. ಅದನ್ನು ಬಿಟ್ಟು ಅವಳ ತಾಳಕ್ಕೆ ಕುಣಿದು ಅವಳ ಜೀವನ ಹಾಳು ಮಾಡಬೇಡಿ ಅಂದ್ಲು. ಮಲ್ಲಿಕಾರ್ಜುನ್ಗೆ ಹೆಂಡತಿ ಮಾತು ಕೇಳಿ ನಖಶಿಖಾಂತ ಉರಿದು ಹೋಯಿತು. ಏನೇ ಹೇಳ್ತಾ ಇದೆಯಾ? ನನ್ನ ಮಗಳ ಜೀವನನ ನಾನು ಹಾಳು ಮಾಡ್ತಿದ್ದೀನಾ? ಅವಳ ಬದುಕನ್ನು ಹಸನು ಮಾಡ್ತಾ ಇದ್ದೀನಿ. ಅವಳು ಇಷ್ಟಪಟ್ಟಿರೋನ ಜೊತೆ ಮದುವೆ ಮಾಡಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆದರೆ ನೀನು ಅವಳ ಜೀವನ ಹಾಳು ಮಾಡ್ತಿದ್ದೀನಿ ಅಂತಿದೀಯಾ? ಅವಳ ಜೀವನ ಚೆನ್ನಾಗಿರಲಿ ಅಂತಾನೆ ಅವಳು ಇಷ್ಟಪಟ್ಟಿರೋನ ಜೊತೆಗೆ ಮದುವೆ ಮಾಡಿಸೋದಕ್ಕೆ ನೋಡ್ತಿರೋದು. ಆದರೆ ನೀನೇ ಎಲ್ಲದಕ್ಕೂ ಅಡ್ಡಬಾಯಿ ತರ್ತಾ ಇದೆಯಾ? ನೀನು ನಿನ್ನ ಕೆಲಸನ ನೋಡ್ಕೊಂಡಿದ್ರೆ ಒಳ್ಳೆಯದು. ನನಗೆ ನನ್ನ ಮಗಳಿಗೆ ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಅಂತ ಚೆನ್ನಾಗಿ ಗೊತ್ತಿದೆ. ನೀನು ಇದರಲ್ಲಿ ತಲೆ ಹಾಕಬೇಡ. ಬೇಗ ಹೋಗಿ ರೆಡಿಯಾಗು, ಇವತ್ತು ಅರಿಶಿಣದ ಶಾಸ್ತ್ರ ಇದೆ. ಶರ್ಮಿಳಾ ಕಾಲ್ ಮಾಡಿದ್ಲು, ನಾವು ಹೊರಡಬೇಕು ಅಂದ.
ಅವನ ಹೆಂಡತಿ ಏನೂ ಮಾತಾಡದೆ ರೆಡಿ ಆಗೋದಕ್ಕೆ ಹೊರಟ್ಲು. ಈ ಕಡೆ ಶರ್ಮಿಳಾ ಸಂತೋಷಕ್ಕೆ ಪಾರ್ವೇ ಇರಲಿಲ್ಲ. ಮಗ ಮದುವೆ ಗ್ರ್ಯಾಂಡ್ ಆಗಿ ಬೇಡ ಅಂದಿದ್ದಕ್ಕೆ ತೀರಾ ಹತ್ತಿರದ ನೆಂಟರು ಮತ್ತು ಫ್ರೆಂಡ್ಸ್ಗೆ ಮಾತ್ರ ಹೇಳಿದರು. ಹಾಗಾಗಿ ಅರಿಶಿಣದ ಶಾಸ್ತ್ರಕ್ಕೆ ಅಷ್ಟಾಗಿ ಯಾರನ್ನು ಕರೆದಿರಲಿಲ್ಲ. ಆದರೆ ಮನೆಯಲ್ಲಿ ಈ ಥರದ್ದೆಲ್ಲ ಶಾಸ್ತ್ರ ಮಾಡಬೇಕು, ಅದನ್ನು ಕಣ್ಣು ತುಂಬ್ಕೋಬೇಕು ಅನ್ನೋದು ಅವರ ಅದೆಷ್ಟೋ ವರ್ಷಗಳ ಕನಸಾಗಿತ್ತು. ಆ ಕನಸು ಇವತ್ತು ಅಂಜಲಿಗೋಸ್ಕರ ನನಸಾಗ್ತಾ ಇತ್ತು. ಹಾಗಾಗಿನೇ ಅಂಜಲಿ ಅಂದರೆ ಒಂದು ಹೆಜ್ಜೆ ಹೆಚ್ಚೆ ಪ್ರೀತಿನ ತೋರಿಸ್ತಾ ಇದ್ರು ಶರ್ಮಿಳಾ. ತುಂಬಾ ಖುಷಿಯಿಂದ ಎಲ್ಲ ತಯಾರಿ ಮಾಡ್ಕೋತಾ ಇದ್ರು. ಅದ್ರ ಜೊತೆಗೆ ಬಾಗಿಲ ಕಡೆಗೆ ಒಂದು 10 ಸಲನಾದರೂ ನೋಡಿದ್ರು. ಯಾಕಂದರೆ ಅವರ ಪ್ರಕಾರ ಅವರ ಪ್ರೀತಿಯ ಅಣ್ಣ ಆಗಿರೋ ಮಲ್ಲಿಕಾರ್ಜುನ್ ಮತ್ತು ಅವನ ಹೆಂಡತಿ ಇನ್ನೂ ಬಂದಿರಲಿಲ್ಲ. ಹಾಗಾಗಿ ಅವ್ರು ಬರೋ ದಾರಿನೇ ಶರ್ಮಿಳಾ ಕಾಯ್ತಾ ಇದ್ರು. ಅವರು ಯಾರಿಗೋಸ್ಕರ ಕಾಯ್ತಿದ್ದಾರೆ ಅಂತ ಸೂರ್ಯವರ್ಧನ್ಗೂ ಗೊತ್ತಿತ್ತು. ಆದರೆ ಸೂರ್ಯವರ್ಧನ್ಗೆ ಮಲ್ಲಿಕಾರ್ಜುನ್ ಬುದ್ಧಿ ಏನು ಅಂತ ಗೊತ್ತಿದ್ದರಿಂದ ಅವನ ಬಗ್ಗೆ ಅವ್ರಿಗೆ ಅಸಡ್ಡೆ ಇತ್ತು. ಆದರೆ ಅದನ್ನು ಶರ್ಮಿಳಾ ಮುಂದೆ ತೋರಿಸ್ಕೊಂಡ್ರೆ ಅವಳು ಬೇಜಾರು ಮಾಡ್ಕೋತಾಳೆ ಅಂತ ಸೂರ್ಯವರ್ಧನ್ ತಮ್ಮನ್ನು ತಾವು ಆದಷ್ಟು ಅವನ ವಿಷಯದಲ್ಲಿ ಕಂಟ್ರೋಲ್ಡ್ ಆಗಿ ಇಟ್ಕೊಳ್ತಾ ಇದ್ರು. ಆದರೂ ಕೆಲವೊಮ್ಮೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರು. ಅಜಯ್ ಕೂಡ ಅವರಮ್ಮನ ಚಡಪಡಿಕೆ ನೋಡಿ ನಗ್ತಾ, ಮಾಮ್, ನೀವು ಯಾರಿಗ ಕಾಯ್ತಿದ್ದೀರಾ ಅಂತ ಗೊತ್ತು, ಬರ್ತಾರೆ, ವೆಯ್ಟ್ ಮಾಡಿ ಅಂದ. ಅಣ್ಣನಿಗೆ ಆಗಲೇ ಕಾಲ್ ಮಾಡಿದ್ದೆ ಕಣೋ, ಆದರೆ ಇಷ್ಟೊತ್ತಾದರೂ ಇನ್ನೂ ಬರಲಿಲ್ಲ ನೋಡು. ಅವರು ನನ್ನ ಅಣ್ಣ ಕಣೋ, ಅಪ್ಪ ಅಮ್ಮನ ಜಾಗದಲ್ಲಿ ನಿಂತು ನನ್ನನ್ನು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ, ಬೆಳೆಸಿದ್ದಾರೆ. ನಿಮ್ಮ ಅಪ್ಪನನ್ನು ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ ತಕ್ಷಣ ಹಿಂದೆ ಮುಂದೆ ಯೋಚನೆ ಮಾಡದೆ ಅಪ್ಪ ಅಮ್ಮನನ್ನು ಒಪ್ಪಿಸಿ ನನಗೆ ಮದುವೆ ಮಾಡಿಸಿದ್ರು. ಜೊತೆಗೆ ನಿಮ್ಮಿಬ್ಬರನ್ನ ತುಂಬ ಪ್ರೀತಿಯಿಂದ ಹಾರೈಕೆ ಮಾಡಿದ್ದಾರೆ. ಎಲ್ಲ ಕಷ್ಟ ಸುಖದಲ್ಲೂ ನನ್ನ ಜೊತೆ ಇದ್ದಿದ್ದು ನನ್ನ ಅಣ್ಣ. ಹಾಗಾಗಿ ನನಗೆ ಅಣ್ಣನೇ ಅಪ್ಪ ಅಮ್ಮ ಎಲ್ಲ. ಅದಕ್ಕೆ ನಾನು ಈ ಥರ ಕಾಯ್ತಾ ಇರೋದು ಅಂದರು. ಓಕೆ ಮಾಮ್, ನಿನಗೆ ಅಣ್ಣ ಅಂದರೆ ಎಷ್ಟು ಪ್ರೀತಿ ಅಂತ ನನಗೆ ಗೊತ್ತಿಲ್ವಾ? ನಾನು ಸುಮ್ಮನೆ ತಮಾಷೆ ಮಾಡಿದೆ. ಇನ್ನು ಸ್ವಲ್ಪ ಹೊತ್ತು ವೇಟ್ ಮಾಡು, ಶಾಸ್ತ್ರ ಮಾಡುವ ಶುರು ಆಗೋಷ್ಟೊತ್ತಿಗೆ ಖಂಡಿತ ಮಾವ ಬರ್ತಾರೆ ಅಂತ ಹೇಳಿ ಅಜಯ್ ಅಮ್ಮನನ್ನು ಸಮಾಧಾನ ಮಾಡ್ತಾ ಇದ್ದ. ಯಾಕಂದರೆ ಶರ್ಮಿಳಾ ಅವಳ ಅಣ್ಣನ ವಿಷಯ ಬಂದರೆ ತುಂಬಾ ಎಮೋಷ್ನಲ್. ಅವ್ರು ಮಾತಾಡೋವಾಗಲೂ ಎಮೋಷ್ನಲ್ ಆಗಿದ್ದರು. ಹಾಗಾಗಿ ಅವರನ್ನು ಆ ಮನಸ್ಥಿತಿಯಿಂದ ಆಚೆ ಕರ್ಕೊಂಡು ಬರೋದಕ್ಕೆ ಅಂತ ಹೇಳಿ ಅಜಯ್, ನೀನು ಬ್ರೋ ಮದುವೆ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ಯಾ ಮಾಮ್, ನನ್ನ ಮದುವೆ ಮಾಡೋ ಪ್ಲ್ಯಾನ್ ಇಲ್ವಾ ನಿನಗೆ? ಅದ್ರ ಬಗ್ಗೆ ಒಂದ್ಸಲನಾದರೂ ಮಾತಾಡಿದ್ದೀರಾ ಅಂತ ಶರ್ಮಿಳಾ ಕೇಳ್ದ. ಅವನ ಕಿವಿ ಹಿಂಡಿದ ಶರ್ಮಿಳಾ, ಅಲ್ಲ, ಅಣ್ಣನ ಮದುವೆನೇ ಆಗಿಲ್ಲ, ಆಗಲೇ ನಿನ್ನ ಮದುವೆ ಬಗ್ಗೆ ಯೋಚನೆ ಮಾಡಬೇಕಾ? ನಿನಗೆ ನಾನು ಮದುವೆ ಮಾಡಲ್ಲ, ನೀನು ಹೀಗೆ ಓಡಾಡ್ಕೊಂಡಿರು ಅಂತ ತಮಾಷೆ ಮಾಡಿದ್ರು. ಅಲ್ಲ ಮಾಮ್, ಯಾರಾದರೂ ಅಮ್ಮ ಮಗನಿಗೆ ಹೇಳೋ ಮಾತಾ ಇದು? ಮದುವೆ ಆಗು, ವಂಶ ಉದ್ಧಾರ ಮಾಡು ಅಂತ ಹೇಳೋದು ಬಿಟ್ಟು ನೀನು ಮದುವೆ ಮಾಡಲ್ಲ ಅಂತಿದೆಯಲ್ಲ, ದಿಸ್ ಇಸ್ ನಾಟ್ ಫೇರ್ ಮಾಮ್. ಆಮೇಲೆ ನೀವೇ ನನಗೆ ಮದುವೆ ಆಗು ಅಂದರು ನಾನು ಆಗಲ್ಲ ಅಂತ ಧಮಕಿ ಹಾಕ್ತಾ. ಹಾಗೇನು ನಾನು ಹೇಳಲ್ಲ ಬಿಡು, ಪಾಪ ನಿನಗೆ ಯಾಕೆ ಕಷ್ಟ? ನೀನೇನು ನನ್ನ ವಂಶ ಉದ್ಧಾರ ಮಾಡೋದು ಬೇಡ, ನೀನು ಆರಾಮಾಗಿ ಓಡಾಡಿಕೊಂಡು ಟ್ರಿಪ್ ಮಾಡ್ಕೊಂಡಿರು ಅಂತ ಮತ್ತೆ ಕಾಲೆಳೆದ್ರು. ಅದೇ ಸಮಯಕ್ಕೆ ಅಲ್ಲಿಗೆ ವಿಜಯ್ ಕೂಡ ಬಂದ. ನೀವು ಕರೆಕ್ಟಾಗಿ ಹೇಳ್ತಿದ್ದೀರಾ ಮಾಮ್, ಪಾಪ ಅವನಿಗೆ ಮದುವೆ ಮಾಡಿ ಕಷ್ಟ ಕೊಡೋದು ಯಾಕೆ ಅಲ್ವಾ ಅಂದ. ಅದೇ ಸಮಯಕ್ಕೆ, ಬ್ರೋ ನೀನು ನನ್ನ ಕಾಲು ಎಳೆಯೋದ್ರೆಲ್ಲ ಸ್ವಲ್ಪ ಹಿಂದೆ ನೋಡು, ಅಲ್ಲಿ ಅತ್ತಿಗೆ ಇದ್ದಾರೆ, ಅವರು ನಿನ್ನ ಮಾತು ಕೇಳಿಸ್ಕೊಂಡಿದ್ದಾರೆ. ಇವಾಗಿದೆ ನಿನಗೆ ಹಬ್ಬ, ಮದುವೆ ಅಂದರೆ ಕಷ್ಟನಾ? ಇರು ಮಾಡ್ತೀನಿ ನಿನಗೆ. ನೋಡಿದ್ರ ಅಂಜಲಿ, ನಿಮ್ಮ ಭಾವಿ ಪತಿಗೆ ಮದುವೆ ಅಂದರೆ ಕಷ್ಟ ಅಂತೆ. ಇನ್ನು 2 ದಿನ ಮದುವೆ ಇಟ್ಕೊಂಡು ಮದುವೆ ಗಂಡು ಹೇಳೋ ಮಾತಾ ಇದು ಅಂತ ಸ್ವಲ್ಪ ಜೋರಾಗೆ ಹೇಳ್ದ. ಅವನ ಮಾತು ಕೇಳಿ ಅಂಜಲಿ ಕಣ್ಣು ತುಂಬಿ ಬಂದಿತ್ತು. ಯಾಕೋ ಅವಳ ಮನಸ್ಸಿಗೆ ಆ ಮಾತು ಬೇಸರ ತರಿಸಿತ್ತು. ಅಂಜಲಿ ಏನೊಂದು ಮಾತಾಡದೆ ಅವಳ ಪಾಡಿಗೆ ಅವಳು ರೂಮಿಗೆ ಹೊರಟು ಹೋದ್ಲು. ಅವಳ ತುಂಬಿದ ಕಣ್ಣನ್ನು ನೋಡಿದ ವಿಜಯ್ಗೆ ಯಾಕೋ ಬೇಜಾರಾಯಿತು. ನಾನು ಆ ಮಾತು ಹೇಳಬಾರ್ದಿತ್ತು ಅಂತ ಅನ್ನಿಸ್ತು. ತಮಾಷೆ ಮಾಡೋಕೆ ಹೋಗಿ ಇನ್ನೇನೋ ಆಯ್ತಲ್ಲ ಅಂತ ಅವನು ಸಹ ಬೇಜಾರು ಮಾಡಿಕೊಂಡ. ಇದೆಲ್ಲವನ್ನ ನೋಡ್ತಾ ಇದ್ದ ಶರ್ಮಿಳಾ ಅಜಯ್ ತಲೆ ಮೇಲೆ ಒಂದು ಪೆಟ್ಟು ಕೊಟ್ಟು, ಅಲ್ಲ ಕಣೋ, ತಮಾಷೆ ಮಾಡ್ತಿದ್ದಿದ್ದು, ಯಾಕೋ ಅಂಜಲಿ ಹತ್ರ ಆ ಥರ ಹೇಳ್ದೆ ನೋಡು. ಅವಳು ಬೇಜಾರು ಮಾಡ್ಕೊಂಡು ಹೋದ್ಲು. ವಿಜಯ್, ಹೋಗು, ಅವಳಿಗೆ ಸಮಾಧಾನ ಮಾಡು. ಇಂಥ ವಿಷಯದಲ್ಲಿ ನಾನು ಸಮಾಧಾನ ಮಾಡೋದಕ್ಕಿಂತ ನೀನು ಅವಳಿಗೆ ಅರ್ಥ ಆಗೋ ಹಾಗೆ ಹೇಳು. ಅವಳಿಗೆ ಇಲ್ಲಿ ಏನು ನಡೀತಿತ್ತು ಅಂತ ಗೊತ್ತಿಲ್ಲ, ಹಾಗಾಗಿ ಅವಳಿಗೆ ಬೇಜಾರಾಗಿರುತ್ತೆ.
ನೀನು ಸಮಾಧಾನವಾಗಿ ಹೇಳಿದ್ರೆ ಅವಳಿಗೂ ಅರ್ಥ ಆಗತ್ತೆ, ಅವಳಿಗೆ ಅರ್ಥ ಮಾಡಿಸು. ಇನ್ನೇನು ಶಾಸ್ತ್ರಗಳು ಶುರುವಾಗತ್ತೆ, ಅವಳಿಗೆ ರೆಡಿ ಆಗೋಕೆ ಹೇಳು. ಇನ್ನೇನು ಸಿರಿ ಮನೆಯವರು ಕೂಡ ಬರ್ತಾರೆ, ಹಾಗೆ ಬ್ಯೂಟಿಷಿಯನ್ ಇನ್ನು 1 ಅವರಲ್ಲಿ ಬರ್ತಾರೆ. ಸೊ ಅವಳಿಗೆ ಮತ್ತೆ ಸ್ನಾನ ಮಾಡಿ ಫ್ರೆಶ್ ಆಗೋಕೆ ಹೇಳು ಅಂತ ಹೇಳಿ ಶರ್ಮಿಳಾ ವಿಜಯ್ನ ಅಂಜಲಿ ರೂಮಿಗೆ ಕಳಿಸಿದ್ರು. ವಿಜಯ್ ಅಂಜಲಿಗೆ ಹೇಗೆ ಅರ್ಥ ಮಾಡಿಸೋದು ಅಂತ ಯೋಚನೆ ಮಾಡ್ತಿದ್ದ. ಅಂಜಲಿ ತುಂಬಿದ ಕಣ್ಣು ಅವನ ಮನಸ್ಸನ್ನು ಕದಡಿತ್ತು. ಅವನು ಅಜಯ್ನ ರೇಗಿಸೋದಕ್ಕೆ ಅಂತ ಹೇಳಿದ್ದ. ಅದನ್ನು ಅಂಜಲಿಗೆ ಹೇಳಬೇಕು ಅಂತ ಅವಳ ರೂಮಿಗೆ ಬಂದ. ಅಂಜಲಿ ಕಣ್ಣಿಂದ ಕಣ್ಣೀರು ಹರಿತಾನೇ ಇತ್ತು. ಅವಳಿಗೆ ವಿಜಯ್ ಹೇಳಿದ ಮಾತು ತುಂಬಾ ಹರ್ಟ್ ಮಾಡಿತ್ತು. ಅಂಜಲಿ ಕಣ್ಣಿಂದ ಕಣ್ಣೀರು ನೋಡಿ ವಿಜಯ್ ಕನಲಿ ಹೋಗಿದ್ದ. ಅವನಿಗೆ ಅವಳನ್ನು ಆ ರೀತಿ ನೋಡೋದು ಯಾಕೋ ಇತ್ತೀಚೆಗೆ ತುಂಬ ಕಷ್ಟ ಅನ್ನಿಸ್ತಿತ್ತು. ಅವನು ಪ್ರೀತಿ ತುಂಬಿದ ಧ್ವನಿಯಲ್ಲಿ ಅಂಜಲಿ ಅಂತ ಕರೆದ. ಅಂಜಲಿ ಅವನ ಕಡೆ ನೋಡಿದ್ಲು. ಅವಳಿಗೆ ಯಾಕೋ ಅವನು ಮುಂದೆ ನಿಲ್ಲೋದಕ್ಕೆ ಮನಸ್ಸಿರಲಿಲ್ಲ. ಏನೊಂದು ಮಾತಾಡದೆ ನಿಂತ ಅಂಜಲಿಯನ್ನು ನೋಡಿ, ಅಂಜಲಿ, ಐ ಆಮ್ ಸಾರಿ, ನಾನು ನಿಮಗೆ ಹರ್ಟ್ ಮಾಡೋಕ್ಕೆ ಆ ಮಾತು ಹೇಳಲಿಲ್ಲ. ಅಲ್ಲಿ ನೀವು ಇದ್ದೀರಾ ಅಂತ ಕೂಡ ನನಗೆ ಗೊತ್ತಿರಲಿಲ್ಲ. ನಾನು ಅಜಯ್ನ ರೇಗಿಸೋಕೆ ಅಂತ ಹೇಳಿ ಆ ಮಾತು ಹೇಳಿದ್ದು, ಅದನ್ನು ಬಿಟ್ಟು ಇನ್ಯಾವ ಉದ್ದೇಶನೂ ಇರಲಿಲ್ಲ ಅಂತ ಹೇಳ್ದ. ಆಗ ಅಂಜಲಿ, ಪರವಾಗಿಲ್ಲ, ನಾವಿಬ್ಬರು ಇಷ್ಟಪಟ್ಟು ಮದುವೆ ಆಗ್ತಿಲ್ಲ, ಒತ್ತಡಕ್ಕೆ ಸಿಲುಕಿ ಮದುವೆ ಆಗ್ತಿದ್ದೀವಿ. ಹಾಗಾಗಿ ನೀವು ಅದನ್ನು ತಮಾಷೆಗೆ ಹೇಳಿದ್ರು, ಸೀರಿಯಸ್ ಆಗಿ ಹೇಳಿದ್ರು, ನನಗೇನು ಡಿಫ್ರೆನ್ಸ್ ಅನ್ನಿಸ್ತಿಲ್ಲ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅವಳ ಆ ಮಾತು ಕೇಳಿ ಅವನ ಹೃದಯಕ್ಕೆ ನಾಡ್ತು. ಇದೇ ಮಾತನ್ನು ಅವನು ಅಂಜಲಿಗೆ ಹೇಳಿದ್ದ. ಇವತ್ತು ಅಂಜಲಿ ಅವನಿಗೆ ಹೇಳ್ತಿದ್ಲು. ಆ ಮಾತು ಅವನ ಮನಸ್ಸಿನ ಆಳಕ್ಕೆ ಇಳಿದಿತ್ತು. ಅವನಿಗೆ ಯಾಕೋ ಆ ಮಾತು ಇಷ್ಟ ಆಗಲಿಲ್ಲ. ಅಂಜಲಿ, ನಾನು ಇಷ್ಟಪಟ್ಟು ಮದುವೆ ಆಗ್ತಿಲ್ಲ ಅನ್ನೋದೇನೋ ನಿಜ, ಆದರೆ ನನ್ನ ಬದುಕಲ್ಲಿ ಇದುವರೆಗೂ ಯಾವ ಹೆಣ್ಣು ಬಂದಿಲ್ಲ. ನಾನು ಯಾರನ್ನು ಕೂಡ ಪ್ರೀತಿ ಮಾಡಿಲ್ಲ. ಸಡನ್ನಾಗಿ ನಮ್ಮಿಬ್ಬರ ಮಧ್ಯ ಏನೇನೋ ನಡೆದು ಹೋಯಿತು. ಅದು ಇವತ್ತು ಮದುವೆ ಹಂತದವರೆಗೂ ಬಂದು ನಿಂತಿದೆ. ಒಂದು ಮಾತು ಹೇಳ್ತೀನಿ, ಸ್ಟಾರ್ಟಿಂಗಲ್ಲಿ ನನಗೆ ಈ ಮದುವೆ ಇಷ್ಟ ಇರಲಿಲ್ಲ, ಒಪ್ಕೋತೀನಿ. ಮದುವೆ ಬಗ್ಗೆ ಯೋಚನೆಯೇ ಇಲ್ಲದ ನನಗೆ ಸಡನ್ನಾಗಿ ಮಾಮ್ ಮದುವೆ ಆಗು ಅಂದಾಗ ಆಘಾತ ಆಗಿತ್ತು. ಮದುವೆ ಇಷ್ಟ ಇರಲಿಲ್ಲ, ಆದರೆ ಈಗ ನಾನು ಮದುವೆ ಆಗ್ತಿದ್ದೀನಿ, ಜೊತೆಗಿರ್ತಿದ್ದೀವಿ. ನಾನು ಈ ಮದುವೆಗೆ ಒಂದು ಚಾನ್ಸ್ ಕೊಡಬೇಕು ಅಂದ್ಕೊಂಡಿದ್ದೀನಿ, ಆದರೆ ಅದನ್ನು ಒಪ್ಕೊಳ್ಳೋದಕ್ಕೆ ಸದ್ಯಕ್ಕೆ ಕಷ್ಟ ಆಗ್ತಿದೆ. ಪ್ಲೀಸ್ ನನಗೆ ಅಡ್ಜಸ್ಟ್ ಆಗೋವರೆಗೂ ಟೈಮ್ ಕೊಡ್ತೀರಾ? ಅದನ್ನು ಬಿಟ್ಟು ಸದ್ಯಕ್ಕೆ ನನ್ನ ಮನಸ್ಸಲ್ಲಿ ಇನ್ನೇನೂ ಇಲ್ಲ ಅಂತ ತನ್ನ ಮನಸ್ಸಲ್ಲಿರೋದನ್ನು ಅಂಜಲಿ ಹತ್ರ ಹೇಳ್ಕೊಂಡ. ಆ ಮಾತು ಕೇಳಿ ಅಂಜಲಿಗೆ ಆದ ಖುಷಿ ಅಷ್ಟಿಷ್ಟಲ್ಲ. ಯಾಕಂದರೆ ಮದುವೆನೇ ಬೇಡ, ನನಗೆ ಸಂಸಾರದಲ್ಲಿ ನಂಬಿಕೆ ಇಲ್ಲ, ಅಪ್ಪ ಅಮ್ಮನಿಗೋಸ್ಕರ ಮದುವೆ ಆಗ್ತೀನಿ, ಸ್ವಲ್ಪ ದಿನದಲ್ಲಿ ಬೇರೆ ಆಗೋಣ ಅಂತ ಹೇಳಿದ್ದವನು ಈಗ ಮದುವೆಗೆ ಒಂದು ಚಾನ್ಸ್ ಕೊಡ್ತೀನಿ ಅಂತಿದ್ದಾನೆ. ಇಷ್ಟೇ ಸಾಕಿತ್ತು ಅಂಜಲಿಗೆ. ನನ್ನ ಬದುಕು ಚೆನ್ನಾಗಿರುತ್ತೆ ಅಂತ ಅವಳಿಗೆ ನಂಬಿಕೆ ಬಂತು. ಆಗ ಅಂಜಲಿ, ಇಟ್ಸ್ ಓಕೆ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ, ಈ ಸಂಬಂಧನ ಉಳಿಸ್ಕೊಳ್ಳೋದಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಅಂದ್ಲು. ಆ ಮಾತು ಕೇಳಿ ವಿಜಯ್ಗಾದ ಖುಷಿ ಅಷ್ಟಿಷ್ಟಲ್ಲ. ಅವನಿಗೆ ಆಗಿರೋ ಖುಷಿಗೆ ಅವಳನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಂಡು ಥ್ಯಾಂಕ್ ಯು ಸೋ ಮಚ್ ಅಂತ ಸಡನ್ನಾಗಿ ಹೇಳ್ದ. ಆ ಸಡನ್ ರಿಯಾಕ್ಷನ್ಗೆ ಅಂಜಲಿಗೆ ನಾಚಿಕೆ ತರಿಸಿತ್ತು. ಅವಳು ಮಾತು ಮರೆತು ಹಾಗೆ ನಿಂತಿದ್ಲು. ವಿಜಯ್ ಅವಳು ಹಾಗೆ ನಿಂತಿರೋದನ್ನು ನೋಡಿ ಅವಳಿಂದ ದೂರ ಸರಿದು ಸಾರಿ ಅಂದ. ಅಂಜಲಿ ಮುಗುಳ್ನಕ್ಕು ಇದಕ್ಕೆಲ್ಲ ಸಾರಿ ಕೇಳೋ ಅಗತ್ಯ ಇಲ್ಲ ಅಂದ್ಲು. ವಿಜಯ್ ಕೂಡ ನಗ್ತಾ ಥ್ಯಾಂಕ್ ಯು ಅಂದ. ಥ್ಯಾಂಕ್ಸ್ ಕೂಡ ಹೇಳೋದು ಬೇಡ ಅಂದು. ಸರಿ ಹೇಳಲ್ಲ ಅಂದ್ಲು. ಇಬ್ಬರು ಜೋರಾಗಿ ನಕ್ಕರು. ಸರಿ, ಮಾಮ್ ಹೇಳಿದ್ರು ಇನ್ನು 1 ಅವರಲ್ಲಿ ಬ್ಯೂಟಿಷಿಯನ್ ಬರ್ತಾರಂತೆ, ಸ್ನಾನ ಮಾಡಿ ಫ್ರೆಶ್ ಆಗಿ ಅಂತ ಹೇಳ್ದ. ಸರಿ ಆಯಿತು ಅಂತ ಅಂಜಲಿ ಬೆಡ್ ಕಡೆಗೆ ಹೋಗೋವಾಗ ಅವಳ ಕೈ ಹಿಡಿದ ವಿಜಯ್ ಅವಳನ್ನು ಮತ್ತೊಮ್ಮೆ ಗಟ್ಟಿಯಾಗಿ ಹಗ್ ಮಾಡಿಕೊಂಡು ಬಾಯ್ ಅಂತ ಹೇಳಿ ಅಲ್ಲಿ ನಿಲ್ಲದೆ ಹೊರಟು ಹೋದ. ಅವನು ಹೋದ ದಿಕ್ಕನ್ನೇ ನೋಡ್ತಾ ಅಂಜಲಿ, ಐ ಲವ್ ಯು ವಿಜಯ್, ನಾನು ಯಾವತ್ತೂ ನಿಮ್ಮ ಜೊತೆ ಇರ್ತೀನಿ, ಐ ಲವ್ ಯು ಸೋ ಮಚ್ ಅಂತ ಹೇಳ್ಕೊಂಡ್ಲು. ಸಿರಿ, ಅಶೋಕ್, ರೇವತಿ ಸೂರ್ಯವರ್ಧನ್ ಮ್ಯಾನ್ಷನ್ ರೀಚ್ ಆಗಿದ್ರು. ಅವರನ್ನು ಶರ್ಮಿಳಾ ಮತ್ತು ಅವ್ರ ಫ್ಯಾಮಿಲಿ ಪ್ರೀತಿಯಿಂದ ಮಾತಾಡಿಸಿ ಬರಮಾಡ್ಕೊಂಡ್ರು. ಅದೇ ಸಮಯಕ್ಕೆ ಚೇತನ್ ಕೂಡ ಮನೆಗೆ ಬಂದ. ಚೇತನ್ ಸಿರಿ ಒಬ್ರನ್ನೊಬ್ರು ನೋಡಿದ್ರು. ಸಿರಿ ಪರಿಚಯದ ನಗು ಕೂಡ ಬೀರಲಿಲ್ಲ. ಚೇತನ್ಗೆ ಸಿರಿನ ಮಾತಾಡಿಸ್ಬೇಕು ಅಂತ ಅನ್ಸಿದ್ರು ಅವಳು ಮಾತಾಡಿಸದೆ ಇದ್ದಿದ್ರಿಂದ ಅವನ ಮನಸ್ಸಿಗೆ ಯಾಕೋ ಚಡಪಡಿಕೆ ಶುರುವಾಗಿತ್ತು. ಅವಳು ಮಾತ್ರ ಅವನ ಕಡೆ ನೋಡ್ತಾನೆ ಇರಲಿಲ್ಲ.
ಹಾಗಾದರೆ ಸಿರಿ ಯಾವಾಗ ಚೇತನ್ ಕಡೆ ನೋಡೋದು? ಚೇತನ್ ಅವಳೇ ಮುಂದೆ ಹೋಗಿ ಅವಳನ್ನ ಮಾತಾಡಿಸ್ತಾನ? ಕಾದ್ ನೋಡೋಣ. ಸಾರಿ, ಅರಿಶಿನ ಶಾಸ್ತ್ರ ನಾಳೆ ಅಂತ ಹೇಳಿದ್ದೆ, ಮಾಡೋಕ್ಕಾಗಿಲ್ಲ. ಖಂಡಿತವಾಗಿಯೂ ನಾಳೆ ಅರಿಶಿನ ಶಾಸ್ತ್ರ ಮಾಡೋಣ. ಯಾರೆಲ್ಲ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಇಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಒಪಿನಿಯನ್ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.